ಬೀಲ ಅಲ್ಲಾಡಿಸಿದ್ದು. ಶ್ರುತಿ 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 ಕ್ಕೆ ಬರಲ್ಲ. ಹೆದರಿಕೆ ನಾನು ತಿಂತೇನೆ, ಬೇಡ ನಾ ಕೊಡೋದಿಲ್ಲ. ದೊಡ್ಡ ಕಿಟಕಿ ಸಿಕ್ಕಿತ್ತು ಗೈಸ್. ದೊಡ್ಡ ಕಿಟಕಿ ಅಂತಲ್ಲ, ಎಷ್ಟು ಹೆದರಿಕೆ ಆಗ್ತದೆ ಗೈಸ್ ಇದು ಇಳಿಲಿಕ್ಕೆ. ಹೇಗಿದೆ? ನಾ ಮಾಡುವಷ್ಟು ಒಳ್ಳೆ ಇಲ್ಲ. guys, welcome to my YouTube channel. ಸೊ ಇವತ್ತು ಹೀಗೆ ಹಾಸ್ಪಿಟಲ್ ಹೋಗ್ತಿದ್ವಿ. ಹಾಸ್ಪಿಟಲ್ ಯಾಕಂದರೆ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತೆ. ಸೊ ಹಾಗೆ ನಾನು ತೋರಿಸ್ಕೊಂಬರೋಣ ಅಂತ ನಗರ್ತಿದ್ದಾರೆ ನೋಡಿ. ಪೇಷಂಟ್ ಆಗಲಿಲ್ಲ, ಅಷ್ಟೇನಿಲ್ಲ, ಎನರ್ಜೆಟಿಕ್ ಆಗಿದ್ದಾರೆ. ಇವರೇನು ಪೇಷಂಟ್ ಅವರಾಗಿದ್ದಾರೆ, ಹುಷಾರಿಲ್ಲ ಅವರಿಗೆ. ಅದು ಬೆಳಿಗ್ಗೆ ಅವರಿಗೆ ಶೀತ ಆಗ್ತದಂತೆ. ಸೊ ಹಾಗೆ ಬೆಳಿಗ್ಗೆ ಮಾತಾಡೋಣ ನೈಟ್ ಸಹ ತುಂಬ ಅಂದರೆ ಚಿಕ್ಕ ಅದೆಲ್ಲರೂ ಹೇಳಿದರು ತೋರಿಸಿ ಅಂತ. ಬಸ್ ಸ್ಟ್ಯಾಂಡ್ ಬಂದು ಎಷ್ಟಾಯಿತು? 11:15 ನೋಡೋಣ ಗಾಯ್ಸ್. 11:15ಗೆ ಇಲ್ಲಿಗೆ ರೀಚ್ ಆದ್ವಿ. 11:15 ಆಯಿತು, ಇನ್ನೂ ಬಸ್ ಬರಲಿಲ್ಲ. ನಾನು ಮತ್ತು ನನ್ನ ಅಕ್ಕ ಇಲ್ಲೇ ಕುತ್ಕೊಂಡ್ಬಿಟ್ಟು ಇಷ್ಟೊತ್ತಾಯಿತು ಗೈಸ್, ಬಸ್ಸೇ ಬರಲಿಲ್ಲ. ನಮ್ಮ ಅಕ್ಕ ನಮಗೊಂದು ಮಜ್ಜಿಗೆ ತೆಗೆದುಕೊಟ್ಟಿದ್ದಾರೆ, ಕಾಮಧೇನು ಮಸಾಲ ಮಜ್ಜಿಗೆ. ಬನ್ನಿ ಕುಡಿಯೋ, ತಗೋ. ಹಾಸ್ಪಿಟಲ್ ರೀಚ್ ಆದ್ವಿ ಗೈಸ್. ಏನಿಲ್ಲ ಅಂತ, ಜಸ್ಟ್ ಅಲರ್ಜಿ ಅಂತ. ಟ್ಯಾಬ್ಲೆಟ್ ತರಲಿಕ್ಕೆ ಹೇಳಿದರು. ಇದೇವಾ ನೋಡು ಅಂತ. ಇದಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದಿಲ್ಲ, ಮದ್ದು ಖಾಲಿಯಾಗಿದೆ. ಅದಕ್ಕೆ ಮೆಡಿಕಲಲ್ಲಿ ತೊಗೊಳ್ಬೇಕಂತೆ. ಬನ್ನಿ ತಗೊಳ್ಳುವ. ಮತ್ತು ಡ್ರಾಪ್ಸ್ ಅಂತೆ. ನೋಸ್ ಡ್ರಾಪ್ಸ್. ಹಾಂ, ಅವ್ರಿಗೆ ಅಲರ್ಜಿ ಅಂತಲ್ಲ, ಮೂಗದ್ದು ಅಲರ್ಜಿ. ಸೊ ಅವ್ರಿಗೆ ಡ್ರಾಪ್ ಕೊಟ್ಟು ಇಲ್ಲಿಗೆ ಹೋಗುವ. ಊಟ ಬನ್ನಿ ಗೈಸ್, ಅದು ತೆಗೆದು ಕೊಡ್ತಾರೆ ಅವರು. ನನ್ನ ಹತ್ರ ಹಣ ಇಲ್ಲ ಗೈಸ್, ಅವರೇ ತೆಗೆದು. ಗರೀಬು ಬನ್ನಿ ಹೋಗು, ಹೊರಗಿಲ್ಲ ಕರ್ಕೊಂಡು ಹೋಗ್ತಾರೆ. ಹೋಟೆಲ್ ಬಂದು ಸೂಪ್ ಆರ್ಡರ್ ಮಾಡಿದ್ದೇವೆ. ಯಾವ ಸೂಪ್ ಇದು? ಚೈನೀಸ್. ಹಾಂ, ಅವರೇ ಮಾಡಿರ್ತಾರಂತೆ ಸೂಪನ್ನು. ಮಾಡ್ತೀನಿ ಅಂತ ತಿನ್ನೋದಂತ ಗೊತ್ತಾಗೋದಿಲ್ಲ. ಅವ್ರು ಮಾಡೋ ಸ್ಮೆಲ್ಲೇ ಬರುತ್ತೆ, ಅಂದರೆ ಅದೇ ಕರಿಮೆಲ್ಲ ಬರ್ತಿದೆ ಅಂತ. ಅವರು ಸಹ ಸೂಪ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅದೇ ಸ್ಮೆಲ್ ಬರ್ತಾ ಉಂಟು ನನಗೆ ಅವ್ರು ಮಾಡಿದಾಗೆ. ನನಗೆ ಶೆಫ್ ಆಗ್ಬೋದಾ ಅಂತ ಎಂದು ಹೇಳ್ತೀನಿ. ನನ್ನ ನಾನು ತುಂಬ ಬಿಸಿ ಇದೆ, ಚೆನ್ನಾಗಿದೆ. ಟ್ರೈ ಮಾಡಿದ್ರಾ? ಮಾಡಿ ಒಂದು ಸಲ ರೆಕಮೆಂಡ್ ಕೊಡಿ. ಬಿಸಿ ಉಂಟು ತುಂಬ. ನಾ ಹೇಳಿದಾ? ಮೆಲ್ಲ ಏನಾಯ್ತು? ಬಿಸಿ ಉಂಟಲ್ಲ? ಹೇಗಿದೆ? ನಾ ಮಾಡುವಷ್ಟು ಒಳ್ಳೆ ಇದೆ. ಅವರದ್ದು ಪ್ರಮೋಷನ್ ಮಾಡೋದ್ರಲ್ಲಿ ಬಿಡೋದಿಲ್ಲ ಅವರು. ಹೀಗೆ ನೀನೇ ಹೇಳು. ಇಲ್ಲ, ಅವರದ್ದು ಚೆನ್ನಾಗಿರುತ್ತೆ. ಜಸ್ಟ್ ಅವಳಿ ಇದೆ, ಅವ್ರು ಚೆನ್ನಾಗಿದೆ. ಹಂಗೆ ಹೇಳಿಲ್ಲ ನನಗೆ ಮಾಡಿ ಕೊಡಲ್ಲ ಬೇಕು. ಅಂತ ಹೇಳಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ನೀನು ಮಾಡಿ ನೋಡಿದಾಗ ಎಷ್ಟು ಅವ್ರಿಗೆ ಖಾರ ಅಂದರೆ ಇಷ್ಟ, ಅಂದರೆ ಎಷ್ಟು ಹಾಕಿದ್ದಾರೆ. ಇನ್ನೇನಂತ ಉಂಟು ಹಾಕ್ಲಿಕ್ಕೆ? ಏನದು ಅಂತಂತೆ ಗೊತ್ತಿಲ್ಲ ನನಗೆ ಎಂತ ಅಂತ. ಇದೇನು ಸಾಸ್ ನೋಡಿಗೆ ಚೆನ್ನಾಗಿದೆ ಗೈಸ್. ಟೇಸ್ಟ್ ಹೆಂಗೆ ಉಂಟಂತ ನೋಡೋಣ. ನಾಳೆ ಫಸ್ಟ್ ಟ್ರೈ ಮಾಡ್ತೇನೆ. ಬಿಸಿ ಉಂಟು, ಬೇಡ ಮತ್ತೆ ಟ್ರೈ ಮಾಡ್ತೇನೆ. ಇಲ್ಲಿ ಇಷ್ಟಿದೆ. ಇಲ್ಲ ಉಳಿದ ಕಾಳು ಇಟ್ಟು ಬಂತು.
ನಾನು ತುಂಬ ಫಾಸ್ಟ್ ಇದ್ದೇನೆ ಗೈಸ್. ನನಗೆ ಬಿಸಿ ತಿನ್ನಲಿಕ್ಕಿಲ್ಲ. ನನಗೆ ರೂಟ್ ಕ್ಯಾನಲ್ ಆಗಿರೋದ್ರಿಂದ ಬಿಸಿ ತಿನ್ನಲಿಕ್ಕೆ ಭಯ. ಕೆಮ್ಮಲ್ಲ ಹೆದರಿಕೆ. ನಾನು ತಿಂತೀನಿ, ಬೇಡ. ನಾ ಕೊಡೋದಿಲ್ಲ. ತುಂಬ ಬಿದ್ದಿದೆ ಇಲ್ಲಾಂದ್ರೆ ನಾನು ನನ್ನ ಟೈಮಲ್ಲಿ ಸರಿ ತಿನ್ನ. ಹೇಗಿದೆ ಇದು ದೊಡ್ಡ ಸ್ವಲ್ಪ ಅದದು ತಂಗಿಯವರು ಆಟ ಮಾಡ್ತಾರೆ ನೋಡಿ ಅಂತ. समझ रहे हो आप समझ ಬೇಡ. ಅಷ್ಟು ಅರ್ಧ ತಿಂದು ನಂಗೆ ನಂದು ಕೊಡ್ಬೇಕಾ? ಎಷ್ಟು ಹೆದರಿಕೆ ಆಗ್ತದೆ ಬಸ್ಸಿಗೆ ಹೋಗ್ಲಿಕ್ಕೆ. ಎಷ್ಟಾಯಿತು? ಥ್ಯಾಂಕ್ ಯು ಫಾರ್ ಯುವರ್ ಟ್ರೀಟ್. ಸಾಕಾ? ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಹೋಗೋಣ ಬನ್ನಿ. ನನಗೆ ಹೊಟ್ಟೆ ತುಂಬಿತಾ? ನನಗೆ ಹೊಟ್ಟೆ ತುಂಬಿತ್ತು ಗೈಸ್. ಇನ್ನು ಬೇರೆ ಎಂಥದ್ದು ಬೇಡ. ಹಾಂ. ಓ, ಐರಾವತ ಬಸ್ ಹಾಕಿದ್ದಾರೆ. ಅದು ಅಶೋಮಿದ ಕನ್ನಡ ಕಾರ್ಕಳ ಉಡುಪಿಯಲ್ಲ? ಹೌದು ಹೌದು ಗೈಸ್. ಇಷ್ಟು ದೊಡ್ಡ. ಓ ಏನು ಮಾರೆ, ಬಸ್ ಸ್ಟ್ಯಾಂಡಲ್ಲೆಲ್ಲ ಬೈಕ್ ತರ್ತಾರೆ ಗೈಸ್. ಅವರಿಗೂ ಕಿಟಕಿ, ನನಗೂ ಕಿಟಕಿ ಬೇಕು. ಅವ್ರ ಕಿಟಕಿ ಸ್ವಲ್ಪ ದೊಡ್ಡದು ಉಂಟು. ಬನ್ನಿ ಕೇಳಿ ನೋಡೋಣ. ನೋಡ್ಕೊಂಡು ಬಂದು ಕುತ್ಕೊಂಡಿರೋದು ಹೇಳಿ. ನೀನು ಬರುವಾಗ ಕುತ್ಕೊಂಡಿದ್ದೆ ಅಲ್ಲ ನಾನು ಹೇಳ್ಕೊಂಡು. ಸರಿ, ಗೆದ್ಬಿಟ್ರು ಆಯಿತು. ನೀವೇ ಗೆದ್ಬಿಟ್ರಿ. ನಮಗೆ ದೊಡ್ಡ ಕಿಟಕಿ ಇಲ್ಲ ಗೈಸ್ ಇಲ್ಲಿ ಎಲ್ಲಿ ಸಹ. ಇದು ದೊಡ್ಡದು ಕಿಟಕಿ. ಆ ಸೈಡ್ ಬಿಸಿಲು ಬರುತ್ತೆ, ಇದರಲ್ಲೇ ಕುತ್ಕೊಳ್ಬೇಕಾ ಅಂತ. ಓಹೋ, ನನಗೆ ದೊಡ್ಡದು ಬೇಕಿತ್ತು ಬಸ್. ಎಷ್ಟು ಮಾಡಿದ್ರು ಇಷ್ಟೇ ಗೈಸ್. ಹಿಂದೆ ಹೋದರೆ ಹಂಗೇನೆ ಕಿಟಕಿ ಎಲ್ಲ ಹೊರಗಿಲ್ಲ. ಇದೆಡೆ ಕೂತ್ಕೊಳ್ತಾರೆ. ಹಾಂ, ನನ್ನ ಹತ್ರ ಇದೆ. ಈಚೆ ಸೈಡ್ ಬೈಲು ಬಿಸಿಲು ಬರ್ತಿದೆ. ಇಲ್ಲಿ ಆಚೆ ಬಿಸಿಲು ಬರ್ತಿದೆ ಗೈಸ್. ಸೊ ಈಚೆ ಸೈಡ್ ಬಿಸಿಲು ಬರ್ತಿಲ್ಲ, ಈಚೆ ಸೈಡ್ ಸಾಕು. ಅದೇ ದೊಡ್ಡ ಕಿಟಕಿ. ಹೊರಗಿದ್ದರೆ ಕಿಟಕಿ ಕಾಣಬೇಕು. ನಿಮಗೆ ನೋಡಲಿಕ್ಕೆ ಆಗೋದು ಗೈಸ್. ಅದೊಂದು ಖುಷಿ ನನಗೆ. ಇಷ್ಟು ತನಕ ಈ ಸೈಡ್ ಬಿಸಿಲುಂಟಂತ ಹೇಳಿ ಈ ಸೈಡ್ ಎಲ್ಲಿ ಕೂತ್ಕೊಳ್ಳೋದು ಅಂತ ಸರ್ಚ್ ಮಾಡ್ತಿದ್ರು. ನಾವು ವೀಡಿಯೋ ತೆಗೆದವಾಗ ನೋಡಿ ಸೈಲೆಂಟ್ ಆಗಿಬಿಟ್ರು. ಬೇಕಿತ್ತಾ ನಾನು ಒಳ್ಳೆದೇ ಪ್ಲೇಸ್ ಚೇಂಜ್ ಮಾಡಿದ್ದೆ. ಅದಕ್ಕೆ ಬಿಸಿಲೂ ಇಲ್ಲ. ನಾನು ನೆನೆಸಿದೆ ಈ ಸೈಡ್ ಬಿಸಿಲು ಬರ್ತಾ ಉಂಟು. ನೋಡಿದ್ರೆ ಆ ಸೈಡ್ ಪ್ರೌಡ್ ಆಫ್ ಮೀ. ನೋಡೋದು ಕಾಮಿಡಿ ಅನಿಸ್ತಿದೆ ನನಗೆ ಅವರನ್ನು ನೋಡೋದು. ಮಳೆ ಬರುವ ಹಾಗಿದೆ. ಇಲ್ಲ, ಎಲ್ಲಿದೆ ಮೋಡ? ಮೋಡ ಅಲ್ಲ ಆಗ್ತಾ ಇದೆ. ಹಾಂ, ಮೋಡ ಆಗಿದೆ ಸ್ವಲ್ಪ ಸ್ವಲ್ಪ. ಅಲ್ಲಿ ನೋಡಿ ಗೈಸ್. ಯಾಕೋ ಬೇಕು ಇಂಥ ಅಕ್ಕ ಹೇಳಿ. ನಿಮ್ಗೆ ಬೇಕಾದ್ರೆ ನಾನು ಪಾರ್ಸಲ್ ಮಾಡಿಬಿಡ್ತೇನೆ. ಆ ಮಾವಿನಕಾಯಿ ಮರ ಮೇಲೆ ಎಷ್ಟು ಹೂ ಬಿಟ್ಟಿದೆ. ಇದರಲ್ಲಿ ಸಹ ಬಿಟ್ಟಿದೆ. ಅಲ್ಲಿ ನೋಡು ಏನು. ವಾ, ಈ ಸೀಸನಲ್ಲಿ ನಾನು ತುಂಬ ಕಡೆ ನೋಡಿದೆ. ಎಲ್ಲ ಕಡೆ ಹೋಗ್ಬಿಟ್ಟಿದೆ. ತುಂಬ ಬಿಟ್ಟಿದೆ. ಇಲ್ಲ, ಓ ಇಲ್ಲಿ ನೋಡಿ 2-3 ಬಿಟ್ಟು.
ಹೌದು, 2 ನೋಡಿದ್ದೀನಿ ನಾನು. ಇದು 2 ಮರ, ಇದು 2 ಮರ ನಾನು ಈಗಲೇ ನೋಡ್ತಾ ಇದ್ದೀನಿ. ಸಾಕು, ಮಾವಿನಕಾಯಿ ಟಾಪಿಗೆ ಬಿಟ್ಬಿಡಿ, ಮಾತಾಡಿದ ಅದನ್ನೇ ಮಾತಾಡ್ತಾ ಇರ್ತಾರೆ. ಆ ಮಾವಿನಕಾಯಿ ಮರ ಅಯ್ಯಯ್ಯೋ ಅಯ್ಯಯ್ಯೋ ಗಾಯ್ ಇಲ್ಲ ಆಯ್ತು. ಹಾಂ, ಅದರಲ್ಲಿ ಇಲ್ಲ ಅಂತ ಗೈಸ್, ಗೊತ್ತಾಯ್ತಲ್ಲ ನಿಮಗೆ. ನೋಡಿ ಗೈಸ್, ಅಕ್ಕ ಅಕ್ಕ ಬಾರಕ್ಕ ಇಲ್ಲಿ. ಅಕ್ಕ ಸ್ವಾತಿ 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 ಶ್ರುತಿ ಶ್ರುತಿ ನೋಡಿ ಬೀಲಲ್ಲಿ ಅಡಿಸಿದ್ದು. ಶ್ರುತಿ 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 ಶ್ರುತಿ. अबे साले तभी मेरा माफ करना, गुस्से में इधर उधर निकल जाता. ಸ್ವಾತಿ 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 ಬಾರು ಸ್ವಾತಿ, ಬಾ ಸ್ವಾತಿ, ಬಾ ಸ್ವಾತಿ, ನನ್ನ ಮುದ್ದು ಸ್ವಾತಿ. ಸ್ವಾತಿ ಸ್ವಾತಿ ಹೋಗ್ಬೇಡ ಸ್ವಾತಿ. ಸಾಕ್ಬಿಡು ಸಾಕ್ಬಿಡು. ಗಾಯ್ಸ್, ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನೆನೆಸ್ಕೊಳ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.